ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದರೆ, ಕಾಗ್ನಿಸೆಂಟಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಏನೆಲ್ಲ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಹಾಗೆ ಮೀಶೋದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಆಗಿ. ಸೊ ಅದರಲ್ಲೂ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿಬಿಟ್ಟು ವರ್ಕ್ ಫ್ರಮ್ ಹೋಮ್ಗೋಸ್ಕರ ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ, ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಿ. ಯಾರಿಗಾದ್ರೂ ನೀಡ್ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈಗಾಗಲೇ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕಾಗ್ನಿಸೆಂಟಲ್ಲಿ ಆಫ್ ಕ್ಯಾಂಪಸ್ ಹೈರಿಂಗ್ ಮಾಡ್ತಾ ಇದ್ದಾರೆ 2024 ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ. ಸೊ ಇದು ನೋಡ್ಬೋದು, ಚೆನ್ನೈ, ಬ್ಯಾಂಗ್ಳೂರ್, ಹೈದ್ರಾಬಾದ್, ಕೋಲ್ಕತ್ತಾ ಇಲ್ಲೆಲ್ಲನೂ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಫುಲ್ ಟೈಮ್ಗೆ ಹೈರಿಂಗ್ ಮಾಡ್ತಾ ಇರೋದು. ಈ ಒಂದು ಇದರಲ್ಲಿ ಅಪ್ಲಿಕೇಶನ್ ಡೆಡ್ಲೈನ್ ಬಂದು 7th ಮಾರ್ಚ್ ಇದೆ. ಸೊ ಬೇಗ ಹೋಗಿ ಅಪ್ಲೈ ಮಾಡಿ. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬೇಗ ಹೋಗಿ ಅಪ್ಲೈ ಮಾಡಿ. ಸೊ ಜಾಬ್ ಡಿಸ್ಕ್ರಿಪ್ಷನ್ ನೋಡೋಣ ಬನ್ನಿ. ಒಂದು ಜಾಬಲ್ಲಿ CTC ಬಂದು 4 lakh ಕೊಟ್ಟಿದ್ದಾರೆ. 4 lakh ಮತ್ತು 4 lakh to 6,75,000 ಪರ್ ಹ್ಯಾನಮ್ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಜಾಬ್ ಡಿಸ್ಕ್ರಿಪ್ಷನ್ ಬಂದು ನೀವು ನೋಡ್ಬೋದು, ಕ್ರಿಯೇಟ್ ಲೋ ಲೆವೆಲ್ ಡಿಸೈನ್ ಫಾರ್ ಕಾಂಪೊನೆಂಟ್ಸ್, ಐಡೆಂಟಿಫೈ ಆ್ಯಂಡ್ ಪ್ರಿಯಾರಿಟೈಸ್ ಟಾಸ್ಕ್ಸ್ ಟು ಮೀಟ್ ಡೆಡ್ಲೈನ್ಸ್, ಟೇಕ್ ಓನರ್ಶಿಪ್ ಟು ಡೆಲಿವರ್ ಆನ್ ಗೋಲ್ ಸ್ಪೆಸಿಫೈಡ್ ಇನ್ ಎ ಟೈಮ್ಲಿ ಎಫಿಷಿಯಂಟ್ ಮ್ಯಾನರ್, participate as a member of project team in meetings and technical sessions to develop reliable, cost effective and high quality solutions, possess excellent communication skills ಇರಬೇಕು. ಹಾಗೆಯೇ ಎಬಿಲಿಟಿ ಟು ವರ್ಕ್ ಕೊಲಾಬರೇಟಿವ್ಲಿ ಇನ್ ಎ ಟೀಮ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೆಲ್ಲ ಇರಬೇಕು ಅಂದರೆ, 2024 ಬ್ಯಾಚ್ ಆಫ್ ಸ್ಪೆಸಿಫಿಕ್ BE, BTech, ME, MTech. Next, a student should possess consistent academic record with minimum 60% in diploma, UG, PG. So minimum 60% ಇರಬೇಕು. At the time of joining, all recruits need to have a minimum 60% aggregate in the pursuing degree with no standing arrears. ಯಾವುದು ಒಂದು ಸಬ್ಜೆಕ್ಟು ಬ್ಯಾಕ್ಲಾಗ್ಸ್ ಇರಬಾರ್ದು. ಹಾಗೆಯೇ ಸ್ಟೂಡೆಂಟ್ಸ್ ವಿತ್ ಸ್ಟ್ಯಾಂಡಿಂಗ್ ಅರಿಯರ್ಸ್ ನಾಟ್ ಎಲಿಜಿಬಲ್. ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ಎನಿ ಕಾಗ್ನಿಸೆಂಟ್ ಆಫೀಸ್ ಲೊಕೇಶನ್ ಇನ್ ಎ ಗಿವನ್ ಶಿಫ್ಟ್ ಟೈಮಿಂಗ್ ಆ್ಯಂಡ್ ಟೆಕ್ನಾಲಜಿ ಈಸ್ ಮ್ಯಾಂಡೇಟರಿ. ನೆಕ್ಸ್ಟ್, ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಆಫ್ ರಿಜಿಸ್ಟ್ರೇಷನ್, ರೆಸ್ಯೂಮ್ ಅಟ್ಯಾಚ್ಡ್ ವಿತ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, industry accredited certificate if available to be uploaded mandatorily. ನೆಕ್ಸ್ಟ್, ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಫಾರ್ ಇಂಟರ್ವ್ಯೂ ಯಾವುದಾದ್ರು ಇರಬೇಕು ಅಂದರೆ ID ಕಾರ್ಡ್ಸ್ ಇರಬೇಕು. ಹಾಗೆ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಆನ್ ಬೋರ್ಡಿಂಗ್, ಪ್ಯಾನ್ ಕಾರ್ಡ್ ಇರಬೇಕು. ಪ್ಯಾನ್ ಕಾರ್ಡ್ ಮತ್ತು ವೋಟರ್ ID, ಪಾಸ್ಪೋರ್ಟ್ ವಿಲ್ ಬಿ ಮ್ಯಾಂಡೇಟರಿ ಟು ವೆರಿಫೈ ಸಿಟಿಸನ್ಶಿಪ್. ಇದಿಷ್ಟು ರೋಲ್ಸ್ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಜಾಬ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಒನ್ಸ್ ಚೆಕ್. ನೆಕ್ಸ್ಟು ಮೀಶೋದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಮೀಶೋದಲ್ಲಿ ಯಾವ ಒಂದು ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, STE ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಅಂತ ಹೇಳಿ ಈ ಒಂದು ರೋಲ್ಗೆ ಹೈರಿಂಗ್ ಮಾಡ್ತಾ ಇರೋದು. ಲೊಕೇಶನ್ ಬ್ಯಾಂಗ್ಳೂರು. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಇಲ್ಲಿ ವರ್ಕ್ ಫ್ರಮ್ ಹೋಮ್ ನೋಡಿ, ಆ್ಯಸ್ ಎ ಟ್ರೈನಿ ಯು ವಿಲ್ ರಿಸೀವ್ ಮಂತ್ಲಿ ಸ್ಟೈಫಂಡ್ ಆಫ್ 1 lakh ಅಂತ ಹೇಳಿದ್ದಾರೆ. ಸೊ ಮಂತ್ಲಿ ನಿಮಗೆ 1 lakh ಇಲ್ಲಿ ಸ್ಟೈಫಂಡ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್, if trainee role at Meesho successful candidates will be considered for a full-time opportunity. ಸೊ FTE ಸ್ಯಾಲ್ರಿ ಅಂದರೆ ಫುಲ್ ಟೈಮ್ ಸ್ಯಾಲ್ರಿ ಬಂದು 20 lakh ಪರ್ ಆ್ಯನಮ್ ಅಂತ ಹೇಳಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ಬೆನಿಫಿಟ್ಸ್ಗಳು ಕೂಡ ಇರುತ್ತೆ. ಸೊ ಇದಿಷ್ಟು ಒಂದು ಜಾಬ್ ಡಿಸ್ಕ್ರಿಪ್ಷನ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಏನು ಅಂತ ನೋಡೋದಾದರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ದ ಆಪರ್ಚುನಿಟಿ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ BE, BTech, ME, MTech candidates. Applicants must have no active backlogs at the time of applying.
ಅಪ್ಲಿಕೇಶನ್ ಪೋರ್ಟಲ್ ವಿಲ್ ಬಿ ಓಪನ್ ಓನ್ಲಿ ಫಾರ್ ಲಿಮಿಟೆಡ್ ಟೈಮ್ ಫ್ರೇಮ್. ಸೊ ಯಾವುದು ಬ್ಯಾಕ್ಲಾಗ್ ಇರಬಾರ್ದಾಗಿರುತ್ತೆ. ಸೊ ನೆಕ್ಸ್ಟು ಹೈರಿಂಗ್ ಪ್ರಾಸೆಸ್ ಹೇಗೆ ಅಂತ ಹೇಳಿದ್ರೆ, ಇಂಟರ್ವ್ಯೂ ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಸ್ಕ್ರೀನಿಂಗ್ ಇರುತ್ತೆ, ಸೆಕೆಂಡ್ ರೌಂಡ್ ಹ್ಯಾಕರ್ ಅರ್ತ್ ಆನ್ಲೈನ್ ಟೆಸ್ಟ್, ನೆಕ್ಸ್ಟು ಥರ್ಡ್ ರೌಂಡ್ ಬಂದು ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ, ಫೋರ್ತ್ ರೌಂಡ್ ಬಂದು ಹೈರಿಂಗ್ ಮ್ಯಾನೇಜರ್ ಇಂಟರ್ವ್ಯೂ ಇರುತ್ತೆ. ಸೊ ಇದಿಷ್ಟು ಹೈರಿಂಗ್ ಪ್ರಾಸೆಸ್ ಆಗಿರುತ್ತೆ ನೋಡಿ. ಇದು 27th ಸ್ಟಾರ್ಟ್ ಆಗಿದೆ ಫೆಬ್ರವರಿ. ಸೊ ಡೆಡ್ಲೈನ್ ಬಂದು ಮಾರ್ಚ್ 14th ಡೆಡ್ಲೈನ್ ಇದೆ. ಸೊ ನೀವು ಅಷ್ಟರೊಳಗಡೆ ಹೋಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಹ್ಯಾಕರ್ ಟೆಸ್ಟ್ ಅಂದರೆ ಕೋಡಿಂಗ್ ಟೆಸ್ಟ್ ಬಂದು 22nd ಮಾರ್ಚ್ ಇರುತ್ತೆ. ಇಮೇಲ್ ಕಮ್ಯುನಿಕೇಷನ್ ಅಥವಾ ಟೆಸ್ಟ್ ಶಾರ್ಟ್ ಲಿಸ್ಟೆಡ್ ರಿಜೆಕ್ಟೆಡ್ ಕ್ಯಾಂಡಿಡೇಟ್ಸ್ ಏನಿರುತ್ತೆ ಅದು 24th ಮಾರ್ಚ್ ಆಗುತ್ತೆ. ಟೆಕ್ನಿಕಲ್ ಆ್ಯಂಡ್ ಹೈರಿಂಗ್ ಮ್ಯಾನೇಜರ್ ಇಂಟರ್ವ್ಯೂ ಬಂದು 4th ಏಪ್ರಿಲ್ ಇರುತ್ತೆ. 4th ಏಪ್ರಿಲ್ ಟು 11th ಏಪ್ರಿಲ್ವರೆಗೂ ಇರುತ್ತೆ. ಆಫರ್ ಲೆಟರ್ ರೋಲ್ಔಟ್ 12th ಏಪ್ರಿಲ್ ಇರುತ್ತೆ. ಸೊ ಇದಿಷ್ಟು ಒಂದು ಮೀಶೋದಲ್ಲಿ ಓಪನ್ ಕ್ಯಾಂಪಸ್ ಹೈರಿಂಗ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಪ್ಲೈ ಮಾಡಿ. ಹಾಗೆಯೇ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಪ್ಲೈ ಮಾಡಿ. ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.